ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಹುಬ್ಬಳ್ಳಿ ಮಹಾನಗರದಲ್ಲಿ ಕಳೆದ 30 ವರ್ಷಗಳಿಂದ ಮಹೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಉತ್ತಮ ವಹಿವಾಟು ಒಂದಿಗೆ ನಡೆದುಕೊಂಡು ಬಂದಿದೆ. ಈ ಒಂದು ಸೊಸೈಟಿಗೆ ನಿನ್ನೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರಾದಂಥ ಬಂಗಾರಶ್ ಹಿರೇಮಠ್ ರವರ ನಡುವೆ ನೇರ ಹಣಾಹಣಿ ನಡೆದಿತ್ತು. ಅಧ್ಯಕ್ಷ ಸ್ಥಾನಕ್ಕಾಗಿ ಅಧ್ಯಕ್ಷರಾಗಿ ಬಂಗಾರಶ್ ಹಿರೇಮಠ್ ರವರು ನೇಹಾ ಹಿರೇಮಠ್ ರವರ ತಂದೆಯನ್ನು ಸೋಲಿಸಿ ಮಹೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ತಮಗೆಲ್ಲ ಗೊತ್ತಿದೆ, ನೇಹಾ ಹಿರೇಮಠ್ ಒಬ್ಬ ಮುಸಲ್ಮಾನ್ ವ್ಯಕ್ತಿಯಿಂದ ಹತ್ಯೆಗೆ ಒಳಗಾದಂತಹ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಸದ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಾರೆ. ಅವರ ವಿರುದ್ಧ ಬಂಗಾರಶ್ ಹಿರೇಮಠ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ವಿಶೇಷವಾಗಿತ್ತು. ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೂ ಚುನಾವಣೆ ನಡೆದಿತ್ತು. ಉಪಾಧ್ಯಕ್ಷ ಸ್ಥಾನದಲ್ಲಿ ಮಹಾಂತೇಶ್ ಗಿರಿಮಠ್ ಹಾಗೂ ಗೌರಾದೇವಿ ಸಾಲಿಮಠ್ ರವರ ನಡುವಿನ ಸ್ಪರ್ಧೆಯಲ್ಲಿ ಉಪಾಧ್ಯಕ್ಷರಾಗಿ ಗೌರಾದೇವಿ ಲಿಂಗರಾಜ್ ಸಾಲಿಮಠ್ ರವರು ಆಯ್ಕೆಯಾಗಿದ್ದು ವಿಶೇಷವಾಗಿತ್ತು. ಮತ್ತು ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಯಾವುದೇ ಚುನಾವಣೆ ನಡೆಯದೆ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೀರಶೈವ ಲಿಂಗಾಯತ ಮತ್ತು ಜಂಗಮ ಸಮುದಾಯದ ಮುಖಂಡರಾದಂತಹ ವೀರಭದ್ರಯ್ಯ ಹಿರೇಹಾಳ, ಪ್ರಭು ನವಲ್ಗುಂದ, ಡಾಕ್ಟರ್ ವಿಜಯಕುಮಾರ್ ಶಾಸ್ತ್ರಿಮಠ್, ಪರಮೇಶಯ್ಯ ಚಿಕ್ಕಮಠ್, ಜಗದೀಶ್ ಅಳವಿಮಠ್, ಮಹಾಂತೇಶ್ ಗಿರಿಮಠ್, ಚೆನ್ನಯ್ಯ ಚೌತಿಮಠ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ನಿರಂಜನ್ ಹಿರೇಮಠ್, ರತ್ನ ಸಾಲಿಮಠ್ ಆಯ್ಕೆ ಮಾಡಿದ್ದರು. ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಬಂಗಾರಶ್ ಹಿರೇಮಠ್ ರವರು ಶುಭಾಶಯವನ್ನು ಕೋರಿ ತಮ್ಮ ಬ್ಯಾಂಕಿನ ಸೊಸೈಟಿಯ ಮುಂದಿನ ಯೋಜನೆಗಳೇನು ಎಂಬುದರ ಬಗ್ಗೆ ವೀರಶೈವ ನ್ಯೂಸ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ಬಂಗಾರಶ್ ಹಿರೇಮಠ್ ರವರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಪದಾಧಿಕಾರಿಗಳು ಶುಭಾಶಯವನ್ನು ಕೋರಿದ್ದಾರೆ. ಹಾಗೂ ವೀರಶೈವ ನ್ಯೂಸ್ ಸಹ ಬಂಗಾರಶ್ ಹಿರೇಮಠ್ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಬಂಗಾರಶ್ ಹಿರೇಮಠ್ ರವರು ವೀರಶೈವ ನ್ಯೂಸ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕಳೆದ 31 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥ ಮಹೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷನಾಗಿ ನನ್ನನ್ನು ಚುನಾಯಿತಗೊಳಿಸಿ ಅಧಿಕಾರಕ್ಕೆ ತಂದಿರತಕ್ಕಂಥ ಪ್ರತಿಯೊಂದು ಸಮಾಜದ ಮುಖಂಡರಿಗೆ ಹಾಗೂ ಸಮಾಜ ಬಾಂಧವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನನ್ನ ಅವಧಿಯಲ್ಲಿ ಏನು ಸಮಾಜದ ಅಭಿವೃದ್ಧಿಯ ಜೊತೆಗೆ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಒತ್ತನ್ನು ನೀಡುವುದರ ಮುಖಾಂತರ ಹೆಚ್ಚು ಷೇರುದಾರರನ್ನಾಗಲಿ, ಹೆಚ್ಚು ಸದಸ್ಯರನ್ನಾಗಲಿ ಮತ್ತು ಹೆಚ್ಚು ಬಡ ಜನರಿಗೆ ಸಾಲ ವಿತರಣೆಯನ್ನು ಮಾಡುವುದರ ಮುಖಾಂತರ ಬ್ಯಾಂಕಿನ ವಹಿವಾಟನ್ನು ಕೂಡ ಹೆಚ್ಚಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದು ಎಲ್ಲ ನನ್ನ ನಿರ್ದೇಶಕ ಮಂಡಳಿಯ ಮಿತ್ರರ ಜೊತೆಗೆ ವಿಶ್ವಾಸದಿಂದ ಅದನ್ನು ಯಶಸ್ವಿ ಕಾರ್ಯರೂಪಕ್ಕೆ ತರುವಂಥ ಚಿಂತನೆಯನ್ನು ಇಟ್ಕೊಂಡಿದ್ದು ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ನಾನು ನಿರೀಕ್ಷಿಸುತ್ತೇನೆ. ಧನ್ಯವಾದಗಳು.